ಧನರಾಜಾಚಾರ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಮನೆಯಿಂದ ಫ್ಯಾಮಿಲಿ ಒಂದಷ್ಟು ಜನ ಇಲ್ಲ, ಒಂದು 40 ಜನ ಸೇರಿಕೊಂಡು ಹಂಪಿ ಮಂತ್ರಾಲಯಕ್ಕೆಲ್ಲ ಹೋಗಿ ಬಂದ್ವಿ. ಸೊ ಇದು ಅರ್ಜೆಂಟ್ ಲಾಗ್ ಆಯಿತಾ. ಬೇರೆ ಲಾಗ್ ಎಡಿಟ್ ಮಾಡೋಕ್ಕಾಗಲಿಲ್ಲ ಅಂತ ಇದೊಂದು ಅರ್ಜೆಂಟ್ ಲಾಗ್. ತುಂಬ ಫನ್ ಇರುತ್ತೆ, ನೋಡಿ ಎಂಜಾಯ್ ಮಾಡಿ. ಇವ್ರು ನೋಡಿ ಅಕ್ಕ ಮತ್ತು ಚಿಚ್ಚಿ ಮಾಡೋದನ್ನು ಒರೆಸಿದವಳು ತೊಳೆಯೋದು. ಸೂಪರ್ ಸೂಪರ್. ಚುಲ್ಲ ಮಾಡುದಾ? ಓ ಭಾರಿ ಜಾಲಿಯಲ್ಲಿದ್ದಾರೆ ಎಲ್ಲರೂ ಕೂಡ. ಬನ್ನಿ. ಆಮೇಲೆ ಕೇಶಿಕಾ ಜಯಶಿಕಮ್ಮ ಎಲ್ಲ ಇದ್ದಾರೆ. ಈಗ ಫುಲ್ ಹೋಗಿ ಆಮೇಲೆ ಬರುತ್ತೆ, ನೋಡ್ತಾ ಇರಿ. ಆದರಣೀಯ ಭಗವದ್ ಭಕ್ತರೇ, ಅಲ್ಲ ನಾವು ದೇವಸ್ಥಾನಕ್ಕೆ ಹೋದಲ್ಲ, ಏನೇ ಆಗಲಿ ನಮ್ಮದು ಫ್ಯಾಮಿಲಿ ಟೂರು ತುಂಬ ವರ್ಷ ಆಯಿತು ಆಗದೆ. ಸೊ ಇವತ್ತು ಅಪ್ಲೋಡ್ ಮಾಡ್ತೀಯಾ? ಹಾಂ, ಇದು ಅರ್ಧದಲ್ಲಿ ಉಂಟು ಇದು. ಮತ್ತೆಂತ ಬುಕ್ಕಿನ ದಿನ ಅಲ್ಲಿ ನೋಡಿ ಸೂರ್ಯಕಾಂತಿ, ಇಲ್ಲಿ ನೋಡಿ ಜಯಂತಿ. ಆಗ ಹಾಗೆ ಅಂತ ಅಲ್ಲಿ ನೋಡಿ ಕೋದಂಡರಾಮ, ಇಲ್ಲಿ ನೋಡಿ ಸುಂದರಾಮ. ಮತ್ತು ಈಗ ಅದೊಂದು ಸೋಲ್ಚಲ್ಲಿ ಇವಳಿಸ್ರು ಬಂದಿದೆ. ಹಾಗೆ ಐಸ್ ಕ್ರೀಮ್ ಲೆಕ್ಕದಲ್ಲಿ ಉಂಟು ಈಗ ಎಲ್ಲರಿಗೂ. ಎಲ್ಲಿಯಾದರೂ ಹೋಗೋ ಮಧ್ಯೆ ಎಲ್ಲಿಯಾದರೂ ಫಂಕ್ಷನ್ ಇದ್ದರೆ ಅಲ್ಲಿ ನಿಲ್ಲಿಸು, ಅವ್ರಿಗೆ ಸಹ ಕೊಡಿಸುವ. ಬಿಟ್ಟಿಯಾಗಿ ತಿನ್ನು ಅಂತ ಹೇಳಿದ್ರೆ ಮಂತ್ರಾಲಯಕ್ಕೆ ಹೋಗಿ ಜಗಜ್ಜಿಕ್ಕನಿಗೆ ಸರಿ ಕ್ಲಾಸ್ ತಗೊಂಡಿದ್ದಾರೆ. ಅದರ ಲಾಗ್ನ ನಾವು ಮತ್ತೆ ಅಪ್ಲೋಡ್ ಮಾಡ್ತೀವಿ. ಅದಿಲ್ಲ ಅದು ಆನಂದ ಬಾಷ್ಪ ಬಂದದ್ದು. ಅದೇನಾಯ್ತು ಸ್ಟೋರಿ, ಅದನ್ನು ನಿಮ್ಮ ಮುಂದೆ ಲಾಗಲ್ಲಿ ತಿಳ್ಕೊಳ್ಳೋಣ. ಹೌದಾ? ಅವರಿಗೆ ಕ್ಯೂರಿಯಾಸಿಟಿ ಇರ್ತದೆ ಒಂದು, ನೀವು ದಾಯ್ತಾಂಡಿಗೆ ಅಂತೇಳಿ. ಸ್ವಲ್ಪ ಹೇಳ್ತೇನೆ. ಸ್ವಲ್ಪ ಬೇಜಾರಾಯಿತು ನನ್ನ ಮಿಸ್ಸಸ್ಸಿಗೆ. ಅಂದರೆ ಹೊಡಿಲಿಕ್ಕೆಲ್ಲ ಬರಲಿಲ್ಲ. ಏನಾಯ್ತು ಅಂದ್ರೆ ಮುಂದಿನ ಲಾಗಲ್ಲಿ ನೋಡಿ. ಹೊಡೆಯುವುದಿಲ್ಲ, ಕೋಪ ಬಂದ್ರೆ ಮಾತ್ರ ಹೊಡೆಯುದು, ತಮಾಷೆಗೆ. ಅಂದ್ರೆ ಅವ್ರಿಗೆ ಕ್ಯೂರಿಯಾಸಿಟಿ ಇರ್ತದೆ. ಅಂದ್ರೆ ಅವರಿಗೆ ಮುಂದೆ ಇವ್ರದ್ದು ಎಂತ ಪೆಟ್ಟಾಯ್ತು, ಗಲಾಟೆ ಆಯ್ತು, ಇವ್ರು ಹುಡ್ಕೊಂಡ್ರ ಅಂತ ಕ್ಯೂರಿಯಾಸಿಟಿ ಇರ್ತದೆ. ಮಾತಾಡ್ತಿದ್ದಾರೆ ಈಗ ನಮ್ಮ ಜೂನಿಯರ್, ನಮ್ಮ ಫ್ಯಾಮಿಲಿಯ ಜೂನಿಯರ್ ಶಿಲ್ಪಾ ಶೆಟ್ಟಿ. ಜೂನಿಯರ್ ಶಿಲ್ಪಾ ಶೆಟ್ಟಿ ನಮ್ಮೊಂದಿಗಿದ್ದಾರೆ. ಕ್ಯಾಮರಾ ತೋರಿಸು ಅವರಿಗೆ. ಇಲ್ಲವಾ ಎಂತ ಎರಡು ಮಕ್ಕಳ ತಾಯಿ ತರ ಕಾಂತ್ಯ. ಥ್ಯಾಂಕ್ ಯು ಸೋ ಮಚ್. ಗ್ರೂಪಲ್ಲಿ ಉಂಟಲ್ಲ, ವಿಡಿಯೋ ಕಾಲ್ ಮಾಡುವಾಗ ಇವಳ್ದು ಈಗ ಬಂತು. ನಾನು ಇವಳಿಗೆ ಭರತನಾಟ್ಯ ಉಂಟು ಅಂತ ಅನ್ಸ್ಕೊಂಡೆ, ಅಷ್ಟು ಮೇಕಪ್ ಮಾಡಿದ್ದಾಳೆ. ಹಾಗೆಲ್ಲ ಎಂತ ನ್ಯಾಚುರಲ್ ಬ್ಯೂಟಿ. ಮತ್ತೆ ಕನ್ನಡಿ ಮುಂದೆ ಸರಿ ಮೆತ್ತಿಕೊಂಡಿದ್ದೀವಿ. ಈಗ ನೋಡು, ಈಗ ಮೆತ್ತಿಕೊಂಡಾಗೆ ಮಾತಾಡುದಿಲ್ಲ. ನಾ ಮಾತಾಡಿ ಮತ್ತೆ ಹೇಳ್ತಾರೆ ಜಗ್ಗೆ ಬಾತಿರ್ಬಿ ಅಂತೇಳಿ, ಅದಕ್ಕೆ ನಾನು ಮಾತಾಡುದಿಲ್ಲ. ನಮ್ಮ ಎಂತ ಪುಣ್ಯ ನೋಡಿ, ಜೂನಿಯರ್ ಶಿಲ್ಪಾ ಶೆಟ್ಟಿ, ಜೂನಿಯರ್ ಶಾರುಖ್ ಖಾನ್. ಜೂನಿಯರ್ ಶಿಲ್ಪಾ ಶೆಟ್ಟಿ, ಜೂನಿಯರ್ ಶಾರುಖ್ ಖಾನ್, ಲಿಪಿಂಗ್ ಖಾನ್. ಶಾರುಖ್ ಖಾನಿಗೆ ಕನ್ನಡ ಅರ್ಥ ಆಗುದಿಲ್ಲ ಅಲ್ಲ, ಹಿಂದಿ ಅವರಲ್ಲ, ಇಲ್ಲ ಅವರಿಗೆ ಬೇಜಾರಾಗ್ಬೋದು. ತುಳು ಗೊತ್ತುಂಟಾ? ಇವನು ಹೇಳಿದ್ದು ತುಳು. ಅದೇ ಅವರಿಗೆ ಇದು ಗೊತ್ತಿಲ್ಲಲ್ಲ, ಅವ್ರಿಗೆ ಹಿಂದಿ ಮಾತ್ರ ಅಲ್ಲ. ಈಗ ಇವರು ದೇವಿಕಾ ವರ್ಷ ಇನ್ನೂ ಅಳ್ತಿದ್ದಾಳೆ. ಆ ಎಮೋಷನಲ್ ಇಂದ ಈಚೆ ಬರಲಿಲ್ಲ ಅವತ್ತು. ಆ ಕಮೆಂಟ್ ಇದ್ದು ಅದು ಮೊದಲು ನರ್ತನ ಮಾಡ್ತಿದ್ದದ್ದು ಇವರೇ. ಈಗ ಹತ್ತದ್ದು ಕಾಮಿಡಿ ನೋಡ. ನಿನ್ನೆ ಈಜುಕೊಳೋದಕ್ಕೆ ಹೋಗಿದ್ವಲ್ಲ, ರಾಣಿ ಸ್ನಾನ ಮಾಡುವಾಗ ನರ್ತಕಿಯರು ಪರ್ಫಾರ್ಮೆನ್ಸ್ ಮಾಡ್ತಾರಲ್ಲ, ಅದು ಇವಳೇ ಅಂತೆ. ಯಾರು ತೆಗ್ದದ್ದು ಫೋಟೋ? ಕಾರ್ತಿಕ್. ಸೂಪರ್. ಈಗ ಆಲ್ ಡಿಲ್ಟ್ ಕೊಡ್ತಾರೆ. ನಂಗೆ ಥ್ಯಾಂಕ್ಸ್ ಹೇಳ್ಬೇಕು ನೀವು. ಹೇಗೆ ಟ್ರಿಪ್ಪಲ್ಲಿ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಂಡೆ? ನಿಮ್ಮನ್ನಲ್ಲ ಚಿಕ್ಕ, ಅವರು ಸ್ಪೆಷಲ್. ನೀವು ಸ್ಪೆಷಲ್ ಅಲ್ಲ, ಮಿಸ್ ಮಾಡ್ಕೊಂಡೆ. ಕರಿಬೋದಿತ್ತು. ಇನ್ನೊಮ್ಮೆ ಕರಿವ. ಹಾಡು ಹಾಡಾಡ್ಬೇಕಾ? ಆಯ್ತು. ಯಾರೋ ನಾ ಯಾರೋ ಕನಸಲ್ಲಿ ಯಾರು ಇರದಾಗ
ನನ್ನವಳ ಮನಸ್ಸಲ್ಲಿ ನನಗೆ ಬೇಕಿತ್ತು ಜಾಗ, ಆ ಹೃದಯ ಮೌನ ತಾಡುವಾಗ ಮಾತು ಹೇಗೆ ಆಡಲಿ, ಹುಡುಕಿ ಹೋದೆ ಎಲ್ಲೋ ಕೂಡಿ ನೀನೇ ಸಿಕ್ಕ ಶಾಯರಿ, ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ, ನೀ ಮೊದಲ ಕೊನೆಯ ಆಸೆ ನನ್ನ ಎದೆಗೆ ಹಿಡಿಸೋ ಭಾಷೆ ಅನುರಾಗದಲ್ಲಿ ಕೊನೆ ನಿನಗೂ ನಿನಗೂ ಮನೆ ಮಾಡಿರುವೆ ಒಳಗೆ ಬರಲು ತೆರೆಕೆ ಕಿಟಕಿಲೇ ಸೂಪರ್. ಎಂತ ಕತ್ತಲೆಗೆ ಒಂದು ಬಾವಲಿ ಸೀನ್ ಮಾಡಾಯ್ತಾ, ಅವಳು ವರ್ಷ ಡ್ರೆಸ್ ಕೊಟ್ಟಿಲ್ಲ, ಅವಳನ್ನು ಕಾಲನ್ನು ಇಲ್ಲಿ ಮೇಲೆ ಹಾಕಿ ನೇತಾಡಿಸುವ. ನೋಡ ಬಾವಲಿ ತೋರಿಸೋ ಒಂದು ಡ್ರೆಸ್, ಬಾವಲಿ ಅವಳು ನೋಡ ಬಾವಲಿದ್ದು ತೋರಿಸೋದು ಅವಳು. ಅಲ್ಲ ಎದುರಿಲ್ಲ, ಸೈಡ್ ಫಿಟ್ಟಿಂಗ್ ಸ್ಟಿಚ್ ಕೊಡ್ಲಿಕ್ಕೆ ಅದು ಮೊನ್ನೆ ಬಟ್ಟೆಗೆ ಹೋಗ ಜಯಶಕ್ತಿಗೆ ಹಾಕೊಂಡಿದ್ರು ಅವ್ರ ಅಮ್ಮ. ಹೌದು ಅದನ್ನಿ ಸತ್ಯ. ನೀನು ಕಾಲೇಜಿಗೆ ಹೋಗುವ ಹೌದು ಕೈಕುಂಟು ಕಲಗೆ ದೊಡ್ಡಮ್ಮ. ಅಭಿ ಹೇಗಿದ್ದೀರಾ? ನಾನು ಆರಾಮ. ಈಗ ಆಯ್ತಾ ಬರ್ಬರ್ಪ ಹೇಗೆ ಇವನಿಗೆ ಹಾಲು ಕಂಡ್ರೆ ಆಗುದಿಲ್ಲ ಅಂತೆ. ಹೇಳಿದ್ಲ ಅಲ್ಲ ಹಾಲು ಕುಡಿಯುದಿಲ್ಲ ನೀನು. ಇವ ನೋಡಿ ಕದ್ದು ಕೂಡ ಹಾಲು ಕುಡಿಯುವುದಿಲ್ಲ. ಕದ್ದೆಂದ ಹೊಡಿಯುದು ಅದು ಇವರ ಮನೆಯಿಂದ ಸ್ಟಾರ್ಟ್ ಆದದ್ದು. ಇವನಿಗೆ ಇದು ಹಾಲಾಗುದಿಲ್ಲ, ಪೆತ್ತದ ಹಾಲಾಗುದಿಲ್ಲ. ಇವನಿಗೆ ಇದು ಕೊಡ್ತಿದ್ದು ಕನ್ನಪಡಿದ ಹಾಲು. ಕನ್ನಪಡಿ ಅದು ಮುಳ್ಳಿದ್ದು ಇದು ಬರ್ತದೆ ಕುತ್ತಿ ಅದು ಎಲರ್ಜಿ ಆಗುದಕ್ಕೆ ಕರ್ಮ. ಓಕೆ, ಹಾಗೆ ಎಲ್ಲರಿದ್ದಾರೆ, ಅತ್ತೆಯಂದಿರು ಎಲ್ಲ ಇದ್ದಾರೆ. ಎಲ್ಲರಿದ್ದಾರೆ. ನನ್ನ ಪ್ಯಾಂಟ್ ಇಲ್ಲ. ಜಯರಾಮ ಮಾಮನ ಪ್ಯಾಂಟ್ ಯಾರು ಕದ್ದದ್ದು? ಚಡ್ಡಿ ಉಂಟಾ? ಚಡ್ಡಿ ಉಂಟು. ಇವರ ಅತ್ತೆಯಿಂದ ಇವತ್ತು ನಮಗೆ ಸಾಂಗ್. ನಾನು ಯಾವ್ದು ಸಾಂಗ್ ಹೇಳಿದೆ? ಭಜನೆ ಬಿಟ್ಟು ಶಿವಸಿನ್. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ ಮನದಲ್ಲಿ ಮನೆ ಮಾಡಿ ಕಣ್ಣನ್ನು ತುಂಬಿರು, ಕಣ್ಣಲ್ಲಿ ತುಂಬಿರುವೆ ಗೋಂತಿಲ್ಲ ಕಣ್ಣು ಗಜಾಲೆ ಕಣ್ಣಲ್ಲಿ ತುಂಬಿರುವೆ ಕಣ್ಣಿದ್ರೆ ಬಾವಿ. ದಯವಿಟ್ಟು ನೋಡಿ ಎಲ್ಲರೂ, ನಿಮ್ಮ ರೈಟ್ ಸೈಡ್ ಅಲ್ಲಿ ಸೂರ್ಯಕಾಂತ್ ಇದೆ, ಲೆಫ್ಟ್ ಸೈಡ್ ಅಲ್ಲಿ ಜಯಂತ್ ಇದ್ದಾರೆ. ನೋಡಿ ನೋಡಿ ದಯವಿಟ್ಟು ಎಲ್ಲರೂ ನೋಡಿ. ನಿಮಗೆ ಸೂರ್ಯಕಾಂತ್ ಅಲ್ಲಿ ಈಗ ಹೋಗ್ತದೆ, ಜಯಂತ್ ಇಲ್ಲೇ ಇದ್ದಾರೆ. ಸೂರ್ಯಕಾಂತಿ ನೋಡಿ, ಆ ಸೂರ್ಯಕಾಂತಿಯಿಂದ ನಮ್ಮ ಜಯಂತಿಯ ಕಾಂತಿ ಹೆಚ್ಚಿದೆ. ಒಳಗೆ ದನದ ರಾಜು ಉಂಟು. ಈಗ ಇವರದ್ದು ಕಾಮಿಡಿ ನೋಡುತ್ತೆ. ಹೊರಗಡೆ ದನ ಉಂಟು, ಇಲ್ಲಿ ಬಸ್ಸಿನಲ್ಲಿ ರಾಜ್ ಉಂಟು ಅಂತ. ದನದ ರಾಜು ಉಂಟು. ಹೀರೆ ತೆಲ್ಪೋಡಾಯ್ತೆ ಕುಲ್ಲೊಂದು ತೆಲ್ಪ್ಲೆ. ಮಕ್ಕಳಿಗೆ ಇನ್ನೊಂದು ಕ್ವಶನ್. ಇಲ್ಲಿಯ ಮಣ್ಣು ಯಾಕೆ ಕಪ್ಪಾಗಿರುತ್ತದೆ? ಚಿಕ್ಕ ಫೋಟೋ ತೆಗೆಯೋದು, ಒಂದು ಫೋಟೋ ತೆಗಿಯೋ ಕೇಳು ಅಂತೆ. ಎಲ್ಲರೂ ಒಪ್ಪಿಗಿದ್ರೆ ಒಂದು 10 ನಿಮಿಷ. ಊಟಾಡ್ಲಿಕ್ಕೆ ಬಿಡ್ಲಿಲ್ಲ. ಎಷ್ಟು ದೂರ ಇದ್ರೆ ಅಲ್ಲ, ನಾವು ಜಯಂತಿಯ ಫೋಟೋ ತೆಗೆಯುವ. ನಿಮಗೆ ಇಲ್ಲೆಲ್ಲ ಎಲ್ಲ ಅಂಟಿಸುವ ಕಪ್ಪುಂಟು ಅಲ್ಲದಿ ಕಲರ್ ಅಂಟಿಸುವ. ಸೂರ್ಯಕಾಂತಿಯ ಬಣ್ಣ ಯಾವುದು? ಕಪ್ಪು ಮಂಜನಲ್ಲ. ನಮ್ಮ ಜಯಂತಿಯ ಬಣ್ಣ ಯಾವುದು? ಸೂರ್ಯಕಾಂತಿ ಸೂರ್ಯನ ಕಡೆ ತಿರುಗ್ತದೆ, ಜಯಂತಿ ಸುಂದರನ ಕಡೆ ಓ ಮೈ ಗಾಡ್. ಹತ್ತಿರ ಉಂಟಾ ನೋಡು. ನಿಮಗೆ ಅಲ್ಲ ಮಾರೆ, ಅದು ಆ ಪಮ್ಮಿ ಹೇಳಿದ್ದು. ನೀವು ಅಂದ್ಕೊಂಡು ಆ ವಾಸ್ತ ಏನೋ ಹತ್ತದ ಇದ್ದ ಪ್ರಭಾವ ಅಂತ ಹೇಳಿದ್ರು.
ಈ ಪಾದ ಜಯರಂಭನ ಪಾದ. ಹೋಯ್ತಾ? ಅವ್ರ ಹತ್ರ ಹೇಳುದು ಒಳ್ಳೇದು. ಬರ್ತಾ ಉಂಟಾ? ಈಗ ಕೃತಿಕಾನಿಗೆ ಬರ್ತಾ ಉಂಟ. ನಿನಗೆ ಕಣ್ಣಿಗೆ ಕಾಣುವುದು ಚಿಕ್ಕ ಚಿಕ್ಕ ನಿಮಗೆ ಹೊಡಿತಾರೆ. ಮೈಕು ಕೊಡಿ, ಮೈಕು ಕೊಡಿ, ಮೈಕು ಕೊಡಿ, ಹೇಳಿ. ನೋಡ್ರ ನೋಡ್ರ ತಪ್ಪು, ನೀವು ಹೇಳುದು ತಪ್ಪು. ಅದು ನಿಮ್ಮ ಕಣ್ಣಿಗೆ ಕಾಣುವುದು ಕಪ್ಪು, ನನಗೆ ಬಿಳಿ ಬಿಳಿ ಹೇಳ್ತದೆ ಚಂದ. ನಾವು ಸೂರ್ಯಕಾಂತಿ ಹತ್ರ ಫೋಟೋಶೂಟ್ ಮಾಡೋದಕ್ಕೆ ಇಳಿದಿದ್ದೇವೆ. ನೋಡ, ಯಾರು ಬೈಯದಿದ್ರೆ ಸಾಕು. ಈಚೆ ಈಚೆ ತಿರುಗಿದ ಎಲ್ಲ ಚಂದ ಕಾಣ್ತದಲ್ಲ. ಬನ್ನಿ ಬನ್ನಿ ಸೂರ್ಯಕಾಂತಿ ಜೊತೆ ಫೋಟೋ. ಓಕೆ ಮಾಮ ಇಲ್ಲಿದ್ದೇನೆ, ಫೋಟೋ ಇವ್ರು ಯಾವತ್ತು ನಮ್ಮನ್ನು ಕೇಳಿದವರಲ್ಲ. ಒಮ್ಮೆ ಸುಂದರಮ್ಮ ಅವ್ರದ್ದು ತೆಗಿದ್ದೇನೆ. ಒಂದೇ ನಿಮಿಷದಲ್ಲಿ ಎಷ್ಟು ಜನ ಇಲ್ಲಿ ಸೇರಿದ್ದಾರೆ. ತುಲಿ ಅಲ್ಪ ತುಲಿ. ಈಗ ನೀವು ಟೂರಿಸ್ಟ್ ಜನ ಎಲ್ಲ ಬಂದು ಫೋಟೋ ತೆಗೆಯುವಾಗ ಹೇಗೆ ಅದನ್ನ ನೋಡ್ತೀರಿ? ಬೈತೀರಾ? ಇಲ್ಲ ಇಲ್ಲ ಇಲ್ಲ, ತೆಗಿಯಕ್ಕೆ ಬಿಡ್ತೀರಿ? ಬಿಡ್ತೀವಿ. ಇದು ಸೇಲ್ ಮಾಡೋದು ಯಾವಾಗ, ಕೊಯ್ಯೋದು ಯಾವಾಗ? ಇವು ಇಲ್ಲ ಗುರುಗಳು ಬಂದ ಇವೆಲ್ಲ ಸೂರ್ಯಕಾಂತಿ ಎಲ್ಲ ದಪ್ಪ ದಪ್ಪ ಇನ್ನೂ ಹರಡ್ಬೇಕು ಅದು. ಅಲ್ಲ ಇವ್ರದಂತೆ ಇದು ಪ್ರಾಪರ್ಟಿ. ಅವೆಲ್ಲ ಉದುರು ನೋಡಿ ಎಲ್ಲ. ಹಾ ಓಕೆ. ಯಾವುದು? ಹಸಿದಾಗಿ ವಿಷಯ ಅಂತೆ ಅದು. ಅಂದ್ರೆ ಈಗ ನಾವು ವಿಷದ. ಸರ್ 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 ನಮಸ್ತೆ ಸರ್, ನಿಮ್ಮ ಹೆಸರು? ಅಮರೇಶ್. ಹೌದಾ, ಥ್ಯಾಂಕ್ ಯು ಸರ್. ನಮಗೆ ಫ್ಯಾಮಿಲಿ ಎಲ್ಲ ಬಂದು ಫೋಟೋ ತೆಗಿಲಿಕ್ಕೆ ಬಿಡು. ನಾವೆಲ್ಲ ಓಡಿಸ್ತೀರಾ ಅಂದ್ಕೊಂಡೆ. ಇವರು ಯಾರು ಮಗವ ಮಕ್ಕಳ? ಅವ್ರು ಹೇಳಿದರು ಇಲ್ಲ, ನಾವು ಯಾರು ಬಂದರೂ ಕೂಡ ಅಷ್ಟೇ ಪ್ರೀತಿಯಿಂದ ಫೋಟೋ ತೆಗಿಲಿಕ್ಕೆ ಬಿಡ್ತೇವೆ ಅಂತ. ಖುಷಿ ಆಯ್ತು ಸರ್. ಒಬ್ಬ ಕೃಷಿಕನಾಗಿ ಈ ಸೂರ್ಯಕಾಂತಿ ಕೃಷಿ ಬಗ್ಗೆ ಏನು ಹೇಳ್ತೀರಿ? ಚೆನ್ನಾಗಿದೆ ಸರ್ ಈಗ ಸದ್ಯಕ್ಕೆ. ಯಾವುದಂದ್ರೆ ಮಳೆ ಕಡಿಮೆ ಇದೆ, ಮಳೆ ಚೆನ್ನಾಗಾದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಹೌದಾ? ಇದೇನು ವಿಷ ಅಂತ ಹೇಳಿದ್ರಂತೆ? ಇಲ್ಲ ಇಲ್ಲ, ಅಷ್ಟೊಂದಲ್ಲ. ಈಗೆಲ್ಲ ಕಾಳು ಆದಮೇಲೆ ಇರುತ್ತೆ. ಹಂಗೆ ಪಪ್ಪು ಅದ್ರ ಮೇಲೆ ಒಳಗಡೆ ಅಂಶ, ಪಪ್ಪು ಅಂಶ ಬಿದ್ದ ಮೇಲೆ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಈಗಿಲ್ಲ ಇನ್ನೂ. ಅಲ್ಲ ಅದೊಂದು ಅದು ಹಸಿ ತಿಂದ್ರೆ ಅಂತದ ಹೇಳಿದ್ರು. ಹಸಿ ಅಂದರೆ ಅಷ್ಟೊಂದು ವಿಷವಾಗಿರುತ್ತೆ ಅದು ಸದ್ಯಕ್ಕೆ. ಈಗ ತಿನ್ನಕ್ಕಾಗಲ್ಲ ಅದು. ಇದು ಮಾಡಿ ಒಣಗಿಸಿ ಅದನ್ನು ತಿನ್ನಲಿಕ್ಕೋಸ್ಕರ ಡ್ರೈ ಫ್ರೂಟ್ಸ್. ಹಾಂ, ಡ್ರೈ ಫ್ರೂಟ್ಸಲ್ಲಿ ಇದನ್ನು ಮಾಡ್ತಾರೆ, ತಿನ್ನಕ್ಕೆ ಬರುತ್ತೆ. ಕಾಳೆಲ್ಲ ಡ್ರೈ ಆಗಬೇಕು ಫುಲ್. ಒಳಗಡೆ ಪಪ್ಪು ತುಂಬ್ಕೊಂಡ್ಮೇಲೆ ಆಗುತ್ತಲ್ಲ, ಒಣಗುತ್ತೆ. ಇನ್ನೊಂದು 30 ದಿವಸ ಹೋದ್ರೆ ಒಣಗುತ್ತೆ. ಸಿಪ್ಪೆ ಮೇಲೆ ಒಳಗಡೆ ಪಪ್ಪು ತಿನ್ಬೋದು, ಕೊಬ್ಬರಿ ಥರ ತಿನ್ಬೋದು. ಮೇಯ್ನ್ ಆಗಿ ಇದು ಯೂಸ್ ಮಾಡೋದು ಸನ್ಫ್ಲವರ್ ಎಣ್ಣೆಗೆ. ಈಗ ಇದೆಷ್ಟು ಟೈಮ್ ಉಂಟು? 30 ದಿವಸ. ಇದು 60 ಡೇಸ್ ಹೂವು. 60 ಡೇಸಲ್ಲಿ ಫ್ಲವರ್ ಫುಲ್. ಇನ್ನು 30 ದಿವಸಕ್ಕೆ ಕ್ರಾಪ್ ಕಟಿಂಗ್ ಬರುತ್ತೆ. ಟೋಟಲ್ 3 ಮಂತ್ಸ್. ಆಮೇಲೆ ಏನಿದೆ ಸರ್, ಮತ್ತೆ ಬೇರೆ ಬೆಳೆ ಜೋಳ ಹಾಕ್ತೀವಿ. ಅಲ್ಲಿವರೆಗೂ ನಿಮ್ದೇನಾ ಇದು? 7 ಎಕರೆ. 9 ಎಕರೆ. 9 ಎಕರೆ. ಓಕೆ, ಸೂಪರ್ ಸರ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಈಗ ನೋಡು, ಸ್ಮೈಲ್ ಮಾಡು. ವಿಡಿಯೋ. ಹೂದೋಟದಲ್ಲಿ ನೀನು ಓಡಾಡಲೇ ಬೇಡ, ಮಾಡುತ್ತ ಒಂದು ಚಿಟ್ಟೆ ಜುಮ್ ಅನ್ನತ್ತೆ. ಇವರೆಲ್ಲಿಗ? ಏಯ್ ಬನ್ನಿರಾ ಗಲ. ಕಾರ್ತಿಕ್ ನೋಡ ಫೋಟೋಗ್ರಾಫ್. ಸೂರ್ಯಕಾಂತಿಯ ತೋಟದ ಮಧ್ಯದಲ್ಲಿ ಇಬ್ಬರು ಕಪ್ಪಲುಗಳು ಸಿಕ್ಕಾಕೊಂಡಿದ್ದಾರೆ. ಸಿಕ್ಕಿ ಓಡ್ಲಿಲ್ಲ. ವರ್ಣಿಸ್ಲಿಕ್ಕೆ ಆಗುದಿಲ್ಲ ಆ ತರ ಸೂರ್ಯಕಾಂತಿ. ಫಸ್ಟ್ ಟೈಮ್ ನಾನು ಸೆಕೆಂಡ್ ಟೈಮ್ ಅಲ್ಲ, ನೀನು ಹೇಳುದು ಮಾತಾಡೋದು. ಓಕೆ, ನೀವು ಅಲ್ಲಿಂದ ಹೊಲಗಿಂದ ಬನ್ನಿ. ಒಳಗೆ ಬೀಜ ಮಿಂತ ಆಗ್ತಾನೆ ನೋಡಿ ಪಾಪ. ಇವರು ನೋಡಿ, ಟ್ರಿಪ್ಪಿಗೆ ಬಂದರೂ ಕೂಡ ಕೆಲಸದಲ್ಲಿ ನಿರತರಾಗಿದ್ದಾರೆ. ಇವರ ಕಾಯಕವೇ ಕೈಲಾಸ, ದುಡಿಮೆಯೇ ದೇವರು. ದುಡಿಮೆಯಲ್ಲಿ ದೇವರನ್ನು ನೋಡಬೇಕು ಅಂತ ಹೇಳ್ತಾರೆ. ಹಾಗೆ ಕೃಷ್ಣ ಹೇಳ್ತಾನೆ, ಅವನ ಕರ್ಮ ಮಾಡು ಅಂತೇಳಿ. ಕರ್ಮ ಹೇಳಿದೆ ಕೆಲಸ. ಈ ಕೆಲಸದಲ್ಲಿಯೇ ನಮ್ಮ ಜೀವನ. ನೋಡಿ ಅದನ್ನು ಹೇಗೆ ಮಾಡ್ತಾರೆ ನೋಡಿ. ಒಂದು ಇಮಿಡಿಯೇಟಾಗಿ 5 ನಿಮಿಷನೂ ಇಲ್ಲ. ಅಕ್ಕ ಸಾಲಿಗಾನ ಕೆಲಸ ಇದು ನೋಡಿ. ಪ್ಯೂರ್ ಬೆಳ್ಳಿ.
ಪ್ಯೂರ್ ಮಾಲೆ ಇದು. ಇದು ಕರಂಗಾಲ ಮಾಲೆ. ಈ ಕರಂಗಾಲ ಮಾಲೆ ಯಾಕೆ ಹೇಳಿದರೆ, ಒಂದು ದೃಷ್ಟಿಗೆ ಮತ್ತು ಶತ್ರುಬಾಧೆ ಏನು ಇದ್ದರೂ ಇದರಲ್ಲಿ ನಿವಾರಣೆ ಆಗ್ತದೆ ಅಂತೇಳಿ 100% ಇದಕ್ಕೆ ರುಜುವಾಗಿದೆ ಕರಂಗಾಲ ಮಾಲೆಗೆ. ಇದು ಯಾವುದು ಮಣಿ? ಯಾವುದು ಇದು ಮಣಿ? ತಮಿಳುನಾಡಿಂದ ತರಿಸಿದ್ದು ನಾವು. ಸಾಧಾರಣ 150-200 ವರ್ಷದ ಮುಂಚಿದ್ದು ಮಿಷಿನಲ್ಲಿ ಇದನ್ನು ಶೇಪ್ ಮಾಡಿ ಮಾಡುವಂಥದ್ದು. ಇದು ಕರಂಗಾಲ ಮಾಲೆ. ಯಾರಾದರೂ ಮಾಡಿಸೋದಿದ್ರೆ ಮಾಡಿಸ್ತಾರಪ್ಪ. ಇದು ನಿಮ್ಮ ಹತ್ರ ಹೇಳಿದ್ರೆ ಮಾಡ್ತೀರಾ? ನಾವು ಮಾಡ್ತೇವೆ. ಇದು ಆರ್ಡ್ರ್ ತುಂಬ ಉಂಟು ನಮಗೆ, ಆರ್ಡ್ರು. ಹಾಂ, ಆದರೆ ಮಾಡಲಿಕ್ಕೆ ಟೈಮ್ ಇಲ್ಲ. ಈಗ ಒಂದು ತುಂಬ ಆರ್ಡ್ರ್ ಉಂಟು ಇದರಲ್ಲಿ. ಇದು ಮಾಡಿಕೊಟ್ಟವರು ಎಷ್ಟೋ ಜನ ಪ್ರೋಗ್ರೆಸ್ ಆದವರಿದ್ದಾರೆ. ಹಾಂ, ಸೂಪರ್. ಯಾಕೆಂದರೆ ಹಣದ್ದು ಇದಕ್ಕೆ ಅಂತೇಳಿ ಅಲ್ಲ, ಇದು ನಮ್ಮ ಹತ್ರನೇ ಮಾಡಿಸ್ಬೇಕು ಅಂತ ಹೇಳಿಲ್ಲ. ದೃಷ್ಟಿ ಮತ್ತು ಅಂಥದ್ದು ಶತ್ರು ಆನ್ಲೈನಲ್ಲೆಲ್ಲ ಫೇಕ್ ಸಿಗುತ್ತಲ್ಲ, ಅದಕ್ಕೆ ಕೆಲವು ಫೇಕ್ ಇರ್ತದೆ. ಫೇಕ್ ಹೇಳಿದರೆ ಒಂದು ಅಂತ ಹೇಳಿದರೆ ಅದನ್ನು ಕಟ್ ಮಾಡಿ ನೋಡುವಂಥದ್ದು. ಒಳಗಡೆ ಇದಿದ್ರೆ ಕೆಲವು ಕಲರ್ ಹಾಕಿ ಕೊಡ್ತಾರೆ. ಎರಡನೇದು ಹೇಗೆ ಹೇಳಿದರೆ, ಅದನ್ನು ನೀರಲ್ಲಿ ಹಾಕಿಡಬೇಕು. ನೀರಲ್ಲಿ ಹಾಕಿರುವಾಗ ರೆಡ್ ಕಲರ್ ಬರ್ತದೆ. ರೆಡ್ ಕಲರ್ ಬಂದರೆ ಅದು ಕನಗಾಲ ಮಾಲೆ ಅಂತೇಳಿ, ಮಣಿ ಅಂತೇಳಿ ಕನ್ಫರ್ಮ್. ರೆಡ್ ಬಂದರೆ ಹಾಗೆ. ಇದನ್ನು ಶನಿವಾರ ತಪ್ಪಿದರೆ ಸೋಮವಾರ ದಿವಸ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಹಾಕುವಂಥದ್ದು. ಮತ್ತು ಯಾವುದೇ ಒಂದು ದೋಷ ಏನಾದರೂ ಬಂದರೆ, ಅಂದರೆ ಮರಣಕ್ಕೆ ಅದಕ್ಕೆಲ್ಲ ಹೋಗುವಾಗ ಇದನ್ನು ಹಾಕಲಿಕ್ಕಿಲ್ಲ. ಅದು ಹಾಕಿದರೆ ಆದರೆ ಅದು ಪವರ್ ಹೋಗ್ತದೆ. ಮತ್ತು ಇದು ತುಂಬ ಜಾಸ್ತಿ ದೃಷ್ಟಿ ಹಾಗೆ ಅಂತೇಳಿ ಎಲ್ಲ ಆದರೆ ಇದು ಸಾಧಾರಣ ವೈಟ್ ಆಗ್ತಾ ಬರ್ತದೆ. ಅದು ಮಣಿದು ಪ್ರಾಬ್ಲಮ್ ಅಲ್ಲ, ಅದು ಅದರ ಎಫೆಕ್ಟ್ ಅದಕ್ಕೆ ರುಜುವಾದಾಗ್ತದೆ. ಹಾಗೆ ಯಾರು ಬೇಕಾದ್ರೂ ಹಾಕ್ಬೋದು ಅದನ್ನೇ? ಹಾಕ್ಬೋದು, ಯಾರು ಬೇಕಾ, ಗಂಡಸರು ಹೆಂಗಸರು ಮಕ್ಕಳು ಯಾರು ಬೇಕಾದರೂ ಹಾಕ್ಬೋದು. ಅದರಲ್ಲಿ ಏನು ಪ್ರೋಗ್ರೆಸ್, 100% ಪ್ರೋಗ್ರೆಸ್. ಇದು ಚೀನಿ ಬೆಳ್ಳಿ, ಕವರೆಲ್ಲ ಚೀನಿ. ಮತ್ತು ಇದನ್ನು ಸ್ವಲ್ಪ ನಾವು ಒಂದು ಟಚ್ ಕಡಿಮೆ ಮಾಡಿ, ಯಾಕೆಂದರೆ ಸ್ವಲ್ಪ ಗಟ್ಟಿಗೋಸ್ಕರ ಅಷ್ಟೇ, ಬೇರೆ ಯಾವ ಅರ್ಥವೂ ಅಲ್ಲ. ಆದರೆ ಕಪ್ಪಾಗುವುದಿಲ್ಲ. ಕೆಲವರಿಗೆ ಈ ಬೆಳ್ಳಿ ಆಗುವುದಿಲ್ಲ, ಅವರ ಬೆವರಿಗೆ ಅದು ಕಪ್ಪಾಗ್ತದೆ, ಬಿಟ್ಟರೆ ಬೇರೆ ಯಾವ ಇದರಲ್ಲಿಯೂ ಕಪ್ಪಾಗುವುದಿಲ್ಲ. ಇದು ಅದಕ್ಕೆ ಏನು ಇಲ್ಲ. ಚಪ್ಪಲ್ ಹಾಕಿಲ್ಲ ಇದೇ ಕಾರಣಕ್ಕೋಸ್ಕರ? ಚಪ್ಪಲ್ ಹಾಕಲಿಲ್ಲ. ಅದೇ ನಾನಂದರೆ ಶ್ರದ್ಧಾ ಭಕ್ತಿಯಿಂದ ಮಾಡೋದು. ಇದು ಮಾಡುವಾಗ ಅವರಿಗೆ ಸಹ ಒಂದು ಫಲ ಬೇಕು. ನಾವು ಖಾಲಿ ಕೆಲಸಕ್ಕೋಸ್ಕರ ಮಾಡೋದಲ್ಲ, ಅವರಿಗೆ ಇನ್ನೊಬ್ಬರಿಗೆ ಫಲ ಬೇಕು ಅಂತೇಳಿ ನಾವು ಮಾಡುವಂಥದ್ದು. ಹಾಗಾಗಿ 100% ಒಳ್ಳೆಯದಾಗ್ತದೆ, ಹಾಗೆಯೇ ಆಗ್ತದೆ, ಆಗಿದೆ. ಹಾಗಾದರೆ ನಮಗೆ ಒಂದು ಬೇಕು, ಮಾಡಿಕೊಡುವ ನಿಮಗೆ ಮಾಡಿಕೊಡುವ. ಕರಂಗುಲಿ ಮಾಲ. ಧನ್ಯವಾದ, ಒಂದು ಅದ್ಭುತವಾದ ಮಾಹಿತಿ. ಕಲೆ. ಈಗ ಏನಾದರೂ ಅವರ ನಂಬರ್ ಕೊಡಿ ಅಂದರೆ? ನನ್ನ ನಂಬರ್ ಕೊಟ್ಟರೆ ನಾನು ಅವ್ರಿಗೆ ಮಾಡಿಕೊಡ್ತೇನೆ. ಎಸ್, ಎಂತ ನಂಬರ್ ಹೇಳಿಬಿಡಿ. 8494945696. ಶಾಸ್ತಾ ಮೋಟಾರ್. ಶಾಸ್ತಾ ಅಂತ ಡ್ರೈವಿಂಗ್ ಮೋಟಾರ್ಸ್ ಸ್ಕೂಲ್ ಕೂಡ ಇದೆ ಮಂಗಳೂರಲ್ಲಿ. ಹಾಗೆ ಇಂಥ ಕುಶಲಕರ್ಮಿ ಜ್ಯುವೆಲರಿ ವರ್ಕ್ಸ್ ಕೂಡ ಮಾಡ್ತಾರೆ. ಜಾಸ್ತಿ ನಾನು ಮಾಡೋದು ಜಾತಿ ಕಲ್ಲಿದ್ದು. ಹಾಗೆ ಜಾತಿ ಕಲ್ಲು ಸಹ ಹಾಗೆ ಡೈರೆಕ್ಟ್ ಕೆಲವರು ಹಾಕ್ತಾರೆ. ಡೈರೆಕ್ಟ್ ಹಾಕಬಾರ್ದು, ಅದನ್ನು ಒಂದು ವಾರ ಇಟ್ಟು ಆಗ್ತದ ಅಂತೇಳಿ ಕನ್ಫರ್ಮೇಷನ್ ಮಾಡಿ ಮತ್ತೆ ಹಾಕುವಂಥದ್ದು. ಯಾಕೆ ಹೇಳಿದರೆ, ಅದೇ ಕಲ್ಲನ್ನು ಕೆಲವು ಶೋರೂಮಲ್ಲೆಲ್ಲ ತಗೊಂಡ್ರೆ ಅದರ ಡಬಲ್ ರೇಟ್ ಆಗ್ತದೆ. ಕಲ್ಲು ಹಾಕುವಾಗ, ಜಾತಿ ಕಲ್ಲು ಯಾವಾಗಲೂ ಹಾಕುವಾಗ 1 ಅಥವಾ 2 ಕ್ಯಾರೆಟ್ನ ಮೇಲೆ ಹಾಕಬೇಕು. ಅದಕ್ಕಿಂತ ಕೆಳಗೆ ಹಾಕಿದರೆ ಅದರಲ್ಲಿ ಎಫೆಕ್ಟ್ ಇರುವುದಿಲ್ಲ. ಹಾಗೆ ನೀಲ, ಡೈಮಂಡ್ ಮತ್ತು ನಿಮಗೆ ಮಾಣಿಕ್ಯ ಅಂದರೆ ರೆಡ್ ಕಲರ್, ಇದರಲ್ಲಿ ತುಂಬ ಎಫೆಕ್ಟ್ ಬೀಳ್ತದೆ. ಇದನ್ನು ಮಾತ್ರ ಹಾಕುವಾಗ ನೋಡಿ ಹಾಕುವಂಥದ್ದು. ನೀಲದಲ್ಲಿ ಸಹ ಕೃಷ್ಣ ನೀಲ, ಇಂದ್ರ ನೀಲ ಅಂತೇಳಿ 2-3 ಟೈಪ್ ಇರ್ತದೆ. ಕಲ್ಲಲ್ಲಿ ಸಹ ಹಾಗೆ. ನನ್ನ ಹತ್ರ ಒಂದು ಪ್ರೆಸೆಂಟ್ ಒಂದು ಕಲ್ಲಿತ್ತು, ನಾನು ಹಾಕಿ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ನಾನು ಹಾಗೆ ಆ ಕಲ್ಲನ್ನು ತೆಗೆದಾಗಲೇ ಆ ದಿವಸ ನನ್ನದು 2 ಕೆಲಸ ಆಗಿದೆ, ಆಗೋದು ಕೆಲಸ. ಹಾಗೆ ಅಂದರೆ ಜಾತಿ ಕಲ್ಲಿದ್ದು ವಿಷಯ ಅಂತೇಳಿದರೆ, ಸೂರ್ಯನ ಕಿರಣ ಆ ಕಲ್ಲಿನ ಮೇಲೆ ಬಿದ್ದು ಅದರ ಎಫೆಕ್ಟ್ ನಮಗೆ ಆಗೋದು ವಿಷಯ. ಹಾಗೆ ಇವರು ಯಾರು ಅಲ್ಲ, ಜಯರಾಮ ಮಾಮೈ. ಇವರು ವರ್ಷನ ಮಾವ, ಅಂದರೆ ಅವಳ ಅಮ್ಮನ ಅಣ್ಣ. ಸೂಪರ್ ಬಂತ, ಪೋರ್ಟ್ರೇಟ್ ಬಂದಿದೆ. ಇದು ಚಂದ ಬಂತಲ್ಲ ಪೋರ್ಟ್ರೇಟ್ ಅಲ್ಲಿ. ಬನ್ನಿ ಹೋಗುವ. ಹೇಗಿದೆಯಾ? ಎದ್ದ ಚೆನ್ನಾಗಿತ್ತಾ? ಚೆನ್ನಾಗಿತ್ತಾ? ಮೊದಲೆಲ್ಲ ಮೈಕೆಲ್ಲ ಕಿತ್ಕೊಂಡು ಮಾತಾಡ್ತಿದ್ದ. ಈಗ ನೋಡುವಾಗ ಕ್ರಿಂಜ್ ಅನಿಸ್ತದೆ. ನಿಮಗೆ ಕಮೆಂಟಲ್ಲಿ ಹೋಗಿರಿ ಅವನಿಗೆ ಮಾತಾಡಲಿಕ್ಕೆ. ಇವರಿಬ್ರು ಇದೆರಡು
ಇಷ್ಟು ಚಂದ ಕಂಡದ್ದು ಇದು ಫೋಟೋದಲ್ಲಿ ಇಷ್ಟು ಚಂದ ಕಂಡದ್ದು ಕಾಂತಿ ಉಂಡಾತ ರೀಲ್ಸು ಈ ಲಾಗ್ ತುಂಬ ಅರ್ಜೆಂಟ್ ಲಾಗ್ ಆಗಿತ್ತು, ಹಾಗಾಗಿ ಕ್ವಿಕ್ಕಾಗಿ ಎಡಿಟ್ ಮಾಡಿ ಹಾಕಿರೋದು. ಏನು ಇದರ ಮುಂದುವರೆದ ಪಾರ್ಟ್ಸ್ ಏನಿದೆ ಅದು ಮುಂದೆ ನೀವು ನಮ್ಮ ಲಾಗ್ಸಲ್ಲಿ ಕಂಟಿನ್ಯೂ ಆಗಿ ನೋಡ್ತಾ ಇರ್ಬೋದು. ಡೈಲಿ ಲಾಗ್ಸ್ನ ಯಾರೆಲ್ಲ ನೋಡಿ ಸಪೋರ್ಟ್ ಮಾಡ್ತೀರಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀವಿ. ಥ್ಯಾಂಕ್ ಯು ಸೋ ಮಚ್.